ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮ್ಯಾಕ್ಸ್ ನಿನ್ನೆ ಅಂದರೆ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗಿ ಎಲ್ಲ ಕಡೆ ಮ್ಯಾಕ್ಸಿಮಮ್ ರೆಸ್ಪಾನ್ಸನ್ನು ಪಡೆದು ಒಳ್ಳೆಯ ಕಲೆಕ್ಷನನ್ನು ಕೂಡ ಮಾಡುತ್ತಿದೆ. ಸೊ ಈ ವಿಡಿಯೋದಲ್ಲಿ ನಾನು ನನಗೆ ಮ್ಯಾಕ್ಸ್ ನೋಡಿ ಹೇಗೆ ಅನಿಸ್ತು ಅಂತ ನಿಮ್ಮ ಹತ್ರ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಿದ್ದೇನೆ. ಸೊ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಸೊ ಮ್ಯಾಕ್ಸ್ ಇದೊಂದು ಮ್ಯಾಕ್ಸಿಮಮ್ ಮಾಸ್ ಆಗಿರುವಂಥ ಆ್ಯಕ್ಷನ್ ಪ್ಯಾಕ್ಡ್ ಸಿನಿಮಾ. ಸುದೀಪ್ ಅವರು ಮಾಸ್ ಅವತಾರದಲ್ಲಿ ಇಲ್ಲಿ ಕಾಣಿಸಿಕೊಂಡಿದ್ದಾರೆ. ಮ್ಯಾಕ್ಸ್ ಇದೊಂದು ಒನ್ ನೈಟಲ್ಲಿ ನಡೆಯುವಂಥ ಕತೆ. ಇಲ್ಲಿ ಇಬ್ಬರು ಮಿನಿಸ್ಟರ್ಗೆ ತಮ್ಮ ಪೊಲಿಟಿಕಲ್ ಕೆರಿಯರ್ಗೆ ಈ ರಾತ್ರಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಅದೇ ರಾತ್ರಿ ಅಲ್ಲಿಗೆ ಅರ್ಜುನ್ ಮಹಾಕ್ಷಯ್ ಒಬ್ಬ ಸ್ಟ್ರಿಕ್ಟ್ ಹಾಗೂ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಕೂಡ ಆ ಜಾಗಕ್ಕೆ ಬರ್ತಾನೆ. ಸೊ ಆ ಸಮಯದಲ್ಲಿ ಇಬ್ಬರು ಮಿನಿಸ್ಟರ್ನ ಮಕ್ಕಳು ರ್ಯಾಶ್ ಡ್ರೈವ್ ಮಾಡಿ ಪೊಲೀಸ್ ಮೇಲೆ ಹಲ್ಲೆ ಕೂಡ ಮಾಡ್ತಾರೆ. ಇದರಿಂದ ಕೋಪಗೊಂಡಂಥ ಮ್ಯಾಕ್ಸ್ ಆ ಇಬ್ಬರನ್ನು ಜೈಲಿಗೆ ಹಾಕ್ತಾನೆ. ಆಗ ಅಲ್ಲಿನ ಪೊಲೀಸ್ಗೆ ಭಯ ಕೂಡ ಆಗುತ್ತೆ, ಯಾಕಂದರೆ ಮಿನಿಸ್ಟರ್ನವರು ತುಂಬಾ ಪವರ್ಫುಲ್ ಆಗಿದ್ದಾರೆ ಹಾಗೂ ಅವರಿಗೆ ತುಂಬ ರೌಡೀಸ್ಗಳ ಸಪೋರ್ಟ್ ಕೂಡ ಇರುತ್ತೆ. ಈ ಅರೆಸ್ಟ್ ಮಾಡಿರುವಂತಹ ವಿಷಯ ಈಗ ಮಿನಿಸ್ಟರ್ನ ಕಡೆ ಅವರಿಗೆ ಗೊತ್ತಾಗುತ್ತೆ. ಅವರು ಈ ಪೊಲೀಸ್ ಸ್ಟೇಷನ್ನ ಅಟ್ಯಾಕ್ ಮಾಡಿ ಬರ್ತಾರೆ. ಆದರೆ ಈ ನಡುವಿನಲ್ಲಿ ಪೊಲೀಸ್ ಸ್ಟೇಷನಲ್ಲಿ ನಡೆಯುವಂಥ ಒಂದು ಘಟನೆಯಿಂದ ಆ ಇಬ್ಬರ ಮಿನಿಸ್ಟರ್ ಮಕ್ಕಳ ಡೆತ್ ಆಗಿರುತ್ತೆ. ಸೊ ಈಗ ಪೊಲೀಸ್ ಅವರಿಗೆ ಭಯ ಇನ್ನೂ ಕೂಡ ಹೆಚ್ಚಾಗುತ್ತೆ. ಸೊ ಅವರು ಈ ವಿಷಯನ ಈಗ ಅರ್ಜುನ್ ಮಹಾಕ್ಷಯ್ ಹತ್ರ ಹೇಳ್ತಾರೆ. ಸೊ ಆಗ ಅರ್ಜುನ್ ಮಹಾಕ್ಷಯ್ ಈ ಡೆತ್ ಕೇಸನ್ನು ಹೇಗೆ ಕ್ಲಿಯರ್ ಮಾಡ್ತಾರೆ ಹಾಗೂ ತಮ್ಮ ಪೊಲೀಸ್ ಆಫೀಸರ್ಗಳನ್ನು ಹೇಗೆ ರಕ್ಷಣೆ ಮಾಡ್ತಾರೆ ಅನ್ನೋದು ಈ ಮ್ಯಾಕ್ಸ್ನ ಓವರಾಲ್ ಸ್ಟೋರಿ ಆಗಿದೆ. ಸಿನಿಮಾ ತುಂಬ ಆ್ಯಕ್ಷನ್ ಸೀಕ್ವೆನ್ಸ್ಗಳಿಂದ ಒಳಗೊಂಡಿದೆ. ಅದರಲ್ಲಿ ನನಗೆ ತುಂಬಾ ಇಷ್ಟ ಆದಂಥ 2 ಆ್ಯಕ್ಷನ್ ಸೀಕ್ವೆನ್ಸ್ಗಳಂದರೆ ಅದು ಒಂದು ಫ್ಯಾಕ್ಟ್ರಿ ಅಲ್ಲಿ ನಡೆದಂಥ ಫೈಟ್ ಸೀಕ್ವೆನ್ಸ್, ಹಾಗೆ ಇನ್ನೊಂದು ಟ್ರೈಲರ್ನಲ್ಲಿ ನಾವು ನೋಡಿದ್ದೇವಲ್ಲ ಇದೊಂದು ಈ ಸೀಕ್ವೆನ್ಸ್ನಲ್ಲಿ ನಡೆದಂಥ ಒಂದು ಫೈಟ್ ಸೀಕ್ವೆನ್ಸ್ ತುಂಬಾ ಚೆನ್ನಾಗಿ ಮೂಡಿ ಬಂದಿತ್ತು. ಹಾಗೆ ಕ್ಲೈಮ್ಯಾಕ್ಸಲ್ಲಿ ನಡೆಯುವಂಥ ಫೈಟ್ ಸೀಕ್ವೆನ್ಸ್, ಸೊ ಇದೆಲ್ಲ ತುಂಬಾ ಹೈಲೈಟಿಂಗ್ ಆಗಿತ್ತು ಮೂವಿಯಲ್ಲಿ. ಯಾಕಂದರೆ ಇದೊಂದು ಆ್ಯಕ್ಷನ್ ಸಿನಿಮಾ ಆಗಿರೋದ್ರಿಂದ ಆ್ಯಕ್ಷನ್ಸ್ ತುಂಬಾ ಇಂಪಾರ್ಟೆನ್ಸ್ ಕೊಡುತ್ತೆ ಮೂವಿಗೆ. ಸೊ ಮ್ಯಾಕ್ಸ್ ಆಡಿಯನ್ಸನ್ನು ಇನ್ವಾಲ್ವ್ಮೆಂಟ್ ಮಾಡೋದ್ರಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗಿದೆ. ಯಾಕಂದರೆ ಅಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಕೊನೆ ತನಕ ಹೋಗಿ ಅಲ್ಲಿ ರೀಸನ್ಸ್ಗಳನ್ನು ರಿವೀಲ್ ಮಾಡಿದ್ದು ತುಂಬಾ ಒಳ್ಳೆಯದಂತ ಅನ್ತದೆ. ಯಾಕಂದರೆ ಆಗ ಮೂವಿ ಆಡಿಯನ್ಸ್ಗೆ ತುಂಬ ಇಂಟ್ರೆಸ್ಟನ್ನು ಕ್ರಿಯೇಟ್ ಮಾಡಿರುತ್ತೆ. ಇನ್ನು ಪರ್ಫಾರ್ಮೆನ್ಸ್ ವೈಸ್ ಹೇಳೋದಾದರೆ ಕಿಚ್ಚ ಅವರು ಅರ್ಜುನ್ ಮಹಾಕ್ಷಯ್ನ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಸೊ ಈ ಕ್ಯಾರೆಕ್ಟರ್ಗೆ ತಮ್ಮದೇ ಆದ ಸ್ವ್ಯಾಗನ್ನು ಆ್ಯಡ್ ಮಾಡಿ ಕ್ಯಾರೆಕ್ಟರ್ನು ಇನ್ನಷ್ಟು ಸ್ಟ್ರಾಂಗ್ ಆಗಿ ಕಿಚ್ಚ ಸುದೀಪ್ ಅವರು ಮಾಡಿದ್ದಾರೆ. ಇನ್ನು ವಿಲನ್ ಆಗಿ ಶರತ್ ಲೋಹಿತಾಶ್ವ ಹಾಗೂ ಸುನಿಲ್ ಹಾಗೂ ಇನ್ನು ಕೆಲವರು ಕಾಣಿಸಿಕೊಂಡಿದ್ದಾರೆ. ಅದರ ಜೊತೆ ವಂಶಿ ಕೃಷ್ಣ ಅವರನ್ನು ತುಂಬಾ ವೈಲೆಂಟ್ ಆಗಿ ಚಿತ್ರದ ಸ್ಟಾರ್ಟಿಂಗ್ನಲ್ಲಿ ತೋರಿಸಿದ್ರು. ಆದರೆ ಸುದೀಪ್ ಅವರ ಫ್ರಂಟಲ್ಲಿ ಬಂದಾಗ ಆ ವೈಲೆನ್ಸ್ ಸ್ವಲ್ಪ ಕಮ್ಮಿ ಆಯಿತು ಅಂತ ನಂಗೆ ಅನಿಸ್ತು. ಆದರೆ ಆ್ಯಕ್ಟಿಂಗ್ ವೈಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವಂಶಿ ಕೃಷ್ಣ ಅವರು. ಹಾಗೆ ಇಲ್ಲಿ ಫೇಸ್ ಆಫ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಇತ್ತು, ಆದರೆ ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ಇರ್ಬೋದಿತ್ತು ಅಂತ ನನ್ನ ಅನಿಸಿಕೆ. ಹಾಗೆ ವರಲಕ್ಷ್ಮಿ ಶರತ್ ಕುಮಾರ್ ಅವರು ಕೂಡ ತಮ್ಮ ಕ್ಯಾರೆಕ್ಟರ್ನನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಇವರು ಕ್ರಿಮಿನಲ್ ಆಫೀಸರ್ನ ಪಾತ್ರವನ್ನು ನಿರ್ವಹಿಸಿದ ವಿಲನ್ಸ್ ಜೊತೆ ಸೇರಿ ಹೇಗೆ ಇವರು ಕಿಚ್ಚ ಸುದೀಪ್ ಅವರಿಗೆ ಅಂದರೆ ಅರ್ಜುನ್ ಮಹಾಕ್ಷಯ್ಗೆ ಹೇಗೆ ಸವಾಲುಗಳನ್ನು ಕ್ರಿಯೇಟ್ ಮಾಡ್ತಾರೆ ಹಾಗೂ ಆ ಸವಾಲುಗಳನ್ನು ಅರ್ಜುನ್ ಮಹಾಕ್ಷಯ್ ಹೇಗೆ ಬುದ್ಧಿವಂತಿಕೆಯಿಂದ ಪಾರ್ ಮಾಡ್ತಾನೆ ಅನ್ನೋದು ನಾವು ಸಿನಿಮಾದಲ್ಲಿ ನೀವು ನೋಡಬೇಕು. ಸೊ ಇದೊಂದು ತುಂಬಾ ಹೈಲೈಟಿಂಗ್ ಪಾಯಿಂಟ್ ಆಗಿರುತ್ತೆ ಸಿನಿಮಾದಲ್ಲಿ. ಹಾಗೆ ವಿಜಯ್ ಕಾರ್ತಿಕೇಯನ್ ಅವರು ಕಿಚ್ಚ ಅವರನ್ನು ಮಾಸ್ ಲುಕ್ನಲ್ಲಿ ಹಾಗೆ ಮಾಸ್ ಅವತಾರನಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸೊ ಇಲ್ಲಿ ಅವರು ಗೆದ್ದಿದ್ದಾರೆ ಕೂಡ. ಹಾಗೆ ಚೇತನ್ ಡಿಸೋಜ್ ಅವರ ಆ್ಯಕ್ಷನ್ ಡೈರೆಕ್ಷನ್ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಸಿನಿಮಾದಲ್ಲಿ ಇನ್ನೊಂದು ಹೈಲೈಟಿಂಗ್ ಪಾಯಿಂಟ್ ಅಂದರೆ ಅದು ಅಜ್ನೀಶ್ ಅವರ ಮ್ಯೂಸಿಕ್. ಅಜ್ನೀಶ್ ಅವರು ತುಂಬಾ ಪವರ್ ಪ್ಯಾಕ್ಡ್ BGM ನೀಡಿದ್ದಾರೆ. ಇದು ಕೆಲವೊಂದು ಸೀನ್ಸ್ಗಳನ್ನು ಇನ್ನಷ್ಟು ಹೈಲೈಟ್ ಮಾಡಿದೆ ಹಾಗೂ ಸಿನಿಮಾಕ್ಕೆ ಇನ್ನಷ್ಟು ಎನರ್ಜಿಯನ್ನು ಕೂಡ ತಂದಿದೆ. ಸ್ಪೆಷಲಿ ಕೆಲವೊಂದು ಫೈಟ್ ಸೀಕ್ವೆನ್ಸ್ಗಳಲ್ಲಿ ಅಜ್ನೀಶ್ ಅವರ BGM ಇನ್ನಷ್ಟು ಪವರ್ ನೀಡಿದೆ ಆ ಸೀನ್ಗಳಿಗೆ. ಸೊ ಇದಿಷ್ಟು ನನಗೆ ಮ್ಯಾಕ್ಸ್ ಚಿತ್ರ ನೋಡಿ ಅನಿಸಿದ್ದು. ಹಾಗೆ ನೀವು ಕೂಡ ಮ್ಯಾಕ್ಸ್ ಅನ್ನು ನೋಡಿದ್ದೀರಾ ಅಂತ ಅಂದ್ಕೊಂಡಿರ್ತೇನೆ. ಸೊ ನೋಡಿದರೆ ಮ್ಯಾಕ್ಸ್ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇದಿಷ್ಟು ಈ ವಿಡಿಯೋ ಇದು ಕಂಪ್ಲೀಟ್ ಆಗಿ ನನ್ನ ಅನಿಸಿಕೆ ಮೂವಿ ಹೇಗೆ ಅನಿಸ್ತು ಅಂತ. ಇಲ್ಲಿ ಕೆಲವೊಂದು ಮಿಸ್ಟೇಕ್ಸ್ಗಳು ಆಗಿದ್ರೆ ನಂಗೆ ಕ್ಷಮಿಸಿ ಅಂತ ಕೇಳಿಕೊಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೇನೆ. ಹಾಗೆ ಇಯರ್ ಎಂಡಿಂಗ್ನಲ್ಲಿ ಮ್ಯಾಕ್ಸ್ ಹಾಗೂ UI ಚಿತ್ರ ರಿಲೀಸ್ ಆಗಿ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆಯ ರೆಸ್ಪಾನ್ಸ್ ಅನ್ನು ತಂದುಕೊಟ್ಟಿದೆ ಹೇಳುತ್ತಾ ಈ ವಿಡಿಯೋ ಮುಗಿಸ್ತಿದ್ದೇನೆ. ಸೊ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನಷ್ಟು ವಿಡಿಯೋಗಳಿಗಾಗಿ ಮೂವಿವರ್ಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳುತ್ತಾ ಧನ್ಯವಾದಗಳೊಂದಿಗೆ ಮೂವಿವರ್ಸ್ ಕನ್ನಡ.